ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಅನಮರಿ ಸ್ಕ್ಯಾನ್ದು ರಿಪೋರ್ಟ್ ಹಾಕಿದ್ನಲ್ವ, ಅವಾಗ ತುಂಬ ಕಾಮೆಂಟ್ಸು ಬಂದಿತ್ತು ನನಗೆ. ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇದ್ರಲ್ವ, ಅದಕ್ಕೆ ಇವತ್ತು ಆನ್ಸರ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಓಕೆ, ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ ಅಂತೇಳಿ ಕಾಮೆಂಟ್ ಮಾಡಿ. ಓಕೆ, ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗಲೇ ವಿಶ್ ಮಾಡ್ತಾ ಇದ್ದೀನಿ. ಏನಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ, ಏನು ಟೈಮ್ ತೊಗೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಇದೆ ಅಲ್ವಾ, ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ವರ್ಕನ್ನು ಮಾಡ್ಕೊತಾ ಇದ್ದೀನಿ. ರೆಸ್ಟು ಇಲ್ಲಿ 3 ಮಂತ್ಸ್ ಗಂಟ ರೆಸ್ಟ್ ಇದ್ದೆ, ಆಮೇಲೆ ವರ್ಕು ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ದಿನ ರೆಸ್ಟು ಮಾಡ್ತಾಯಿದ್ದೀನಿ, ವರ್ಕು ಮಾಡ್ತಾಯಿದ್ದೀನಿ, ಒಂದೇ ಸಮ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಸ್ವಲ್ಪ ಇವಾಗ ಹಬ್ಬ ಟೈಮ್ ಅಲ್ವಾ, ಗಣೇಶ ಗೌರಿ ಹಬ್ಬದ್ದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ನೆಕ್ಸ್ಟು ನಾನು ಊರಿಗೆ ಹೋದ್ರೂ ಕಷ್ಟ ಆಗುತ್ತೆ. ಇವಾಗ ಗೌರಿ ಹಬ್ಬಕ್ಕೆ ನಾನು ಊರಿಗೆ ಹೋಗ್ತೀನಿ, ಆವಾಗಲೂ ಅಷ್ಟೇ. ಅಲ್ಲಿ ಅಂತೂ ಅಮ್ಮ ಮನೆ ಹತ್ರ ಒಂದು ಚೂರೂ ನೆಟ್ವರ್ಕ್ ಇರಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ವೀಡಿಯೋಸ್ ಏನೋ ಮಾಡಿರ್ತೀನಿ, ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇ ಇಲ್ಲಿ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಏನಂದರೆ ಅನಮಲಿ ಸ್ಕ್ಯಾನ್ದು ಕ್ವಶನ್ಸ್ ಯಾರ್ಯಾರು ಏನೇನು ಕೇಳಿದ್ರಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಏನಂದರೆ ಸ್ಕ್ಯಾನ್ದು ನೀವು ಸ್ಕ್ಯಾನ್ ಮಾಡಿಸಿದ್ದೀರಲ್ವ, ಅದು ಅಡ್ರೆಸ್ಸು ನಮಗೆ ಕರೆಕ್ಟಾಗಿ ಅಡ್ರೆಸ್ ಕೇಳಿ ಅಂತ ಹೇಳಿದರು ಒಬ್ಬರು. ಅದು ಅಡ್ರೆಸ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ RR ಕಾಂಪ್ಲೆಕ್ಸ್ ನಿಯರ್ ICICI ಬ್ಯಾಂಕ್, D ಕ್ರಾಸ್ ಮೇನ್ ರೋಡ್, ದೊಡ್ಡಬಳ್ಳಾಪುರ. ಅದು ಅಡ್ರೆಸ್ಸು ಒಂದು ಸತಿ ನೋಡಿ, ಇಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಹಾಕ್ತೀನಿ. ನೆಕ್ಸ್ಟು ಅಡ್ರೆಸ್ನಲ್ಲಿ ಪಿನ್ ಮಾಡ್ತೀನಿ ಯಾವುದು ಅಂತೇಳ್ಬಿಟ್ಟು. ಶ್ರೇಷ್ಠ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಅದು. ಅದ್ರದ್ದು ಫುಲ್ ಡೀಟೇಲ್ಸು ಒಂದು ಫೋಟೋ ತೆಗೆದು ನಾನು ಹಾಕ್ತೀನಿ. ಅಡ್ರೆಸ್ಸು ಅದು ಅಡ್ರೆಸ್ ಅದಿದೆ. ಮತ್ತು ನಾನು ಅದರಲ್ಲಿ ಒಂದು ವೆಯ್ಟ್ ಸ್ವಲ್ಪ ಅಂದರೆ ಗ್ರೋತ್ ಸ್ವಲ್ಪ ಕಮ್ಮಿ ಇದೆ, ಗ್ರೋತ್ ಆಗಬೇಕು ಅಂತ ಹೇಳಿದ್ದೆ. ಗ್ರೋತ್ ಏನಂತಂದರೆ ವೆಯ್ಟ್ ಅಲ್ಲ, ವೆಯ್ಟ್ದೇನು ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಚೆನ್ನಾಗೇ ಇದೆ. ಗ್ರೋತ್ ಅಂತಂದರೆ ಇವಾಗ ನನಗೆ 22 ವೀಕ್ಸ್ ಆಗಿದೆ, ಆದರೆ ಅದರಲ್ಲಿ ಬಂದು ಇನ್ನೂ 21 ವೀಕ್ 2 ಡೇಸ್ ಏನೋ ಅಷ್ಟೇ ತೋರಿಸ್ತಿದೆ. ಅದು ಆ ಥರ ಎಲ್ಲ 22 ವೀಕ್ಸ್ ಆಗಿದ್ದರೆ ಗ್ರೋತು 22 ವೀಕ್ಸ್ಗೆ ಗ್ರೋತ್ ಆಗಿರಬೇಕು. ಅಂದರೆ ಗ್ರೋತ್ ಆಗಿರುತ್ತಲ್ವ, ಅಂದರೆ ವೆಯ್ಟ್ ಏನೋ ಇದೆ, ಗ್ರೋತ್ ಮೇನು ಅದೂ ಅಷ್ಟೇ 22 ವೀಕ್ಸ್ ಕರೆಕ್ಟಾಗೇ ಇರಬೇಕು. ಆ ಥರ ಇದ್ದರೆ ಅದು ಒಂದು ಕ್ಲಾರಿಟಿಯಾಗಿ ಚೆನ್ನಾಗಿರುತ್ತೆ. ಅವರು ಡಾಕ್ಟ್ರ್ ಹೇಳಿದ್ದು, ಅವರು ಕರೆಕ್ಟಾಗಿ ಇವಾಗ 22 ವೀಕ್ಸ್ ಆದರೆ 22 ವೀಕ್ಸೇ ಇರಬೇಕು ಗ್ರೋತು, ಅದನ್ನೊಂದು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ವೆಯ್ಟ್ದೇನು ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ವೆಯ್ಟ್ ಎಲ್ಲ ಕರೆಕ್ಟಾಗೇ ಇದೆ ಅಂತಲೇ ಅವರು ಹೇಳಿದ್ರು. ವೆಯ್ಟ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ, ಅದ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಅದೇ ನನ್ನ ಸ್ಕ್ಯಾನಿಂಗ್ದು ಅದೊಂದೇ ಇದಿದ್ದು ಮಿಸ್ಟೇಕ್ ಅಷ್ಟೇ. ಅದು ನಾನು ನಿಮ್ಗೆ ಹೇಳಿದ್ದೆ, ನೀವು ಅದು ಆ ಥರ ಅರ್ಥ ಮಾಡ್ಕೊಂಡಿದ್ದೀರಾ, ವೆಯ್ಟ್ ಕರೆಕ್ಟಾಗೇ ಇದೆ ಅಲ್ವಾ ಅಂತ. ನಾನು ಹೇಳಿದ್ದು ಗ್ರೋತ್ ಅಂತ, ಗ್ರೋತ್ ಬೇರೆ ವೆಯ್ಟ್ ಬೇರೆ, ಅದು ಅವ್ರು ಹೇಳಿರೋದು, ನಾನು ಅದನ್ನು ಹೇಳಿದೆ ಅಷ್ಟೇ. ಅದೊಂದು ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದರೆ ಮೇಯ್ನು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು. ಮತ್ತು ಇವಾಗ ನಾವು ನಾರ್ಮಲ್ ಟೈಮ್ಗಿಂತ ಊಟ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ. ಏನಂದರೆ ಇವಾಗ ಫಸ್ಟು 3 ಟೈಮ್ಸ್ ಬರೀ ಊಟ ಮಾಡಿಬಿಟ್ಟು ಸುಮ್ಮನೆ ಆಗ್ತಿದ್ವಲ್ಲ, ಇವಾಗ ಆ ಥರ ಅಲ್ಲ. ಊಟ 3 ಟೈಮ್ಸ್ ಮಾಡಿದ್ರೂ ಆವಾಗವಾಗ ಸ್ವಲ್ಪ ಫ್ರೂಟ್ಸು, ಏನಾದರೂ ಸ್ಯಾಂಡ್ವಿಚ್ ಆ ಥರ ಏನಾದರೂ ಒಂದು ಸ್ವಲ್ಪ ಸಂಜೆ ಟೈಮ್ಗೆ. ಇವಾಗ ಬೆಳಗ್ಗೆ ನಾವು ಟಿಫನ್ ಮಾಡಿರ್ತೀವಿ, ಒಂದು 9 ಗಂಟೆ 10 ಗಂಟೆ ಒಳಗಡೆ ಮಾಡಿರ್ತೀವಿ ಅಂದ್ಕೊಳ್ಳಿ, ಮತ್ತು 12 ಗಂಟೆ 11 ಗಂಟೆ ಮೇಲೆ ಮತ್ತೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೇಕು. ಮತ್ತು 12 ಗಂಟೆ ಎಲ್ಲ ಸ್ನ್ಯಾಕ್ಸ್ ತೊಗೊಂಡಿದ್ದಾದಮೇಲೆ ಒಂದು 2 ಗಂಟೆಗೆ ನಾವು ಊಟ ಮಾಡ್ತೀವಿ ಅಂದ್ಕೊಳ್ಳಿ, ಒಂದು 4 ಗಂಟೆ ಹಂಗೆ ಆವಾಗ ಸ್ನ್ಯಾಕ್ಸ್ ಜ್ಯೂಸ್ ಏನಾದರೂ ಆ ಥರ ತೊಗೋಬೇಕು. ಮತ್ತು ಸಂಜೆಗೆ ನಾರ್ಮಲ್ ಊಟ ಮಾಡ್ತೀವಿ, ಆ ಥರ ಏನಾದರೂ ಒಂದು ಊಟ ಆದಮೇಲೆ ಆ ಊಟಕ್ಕೂ ಈ ಊಟಕ್ಕೂ ಮಧ್ಯೆ ನಾವು ಏನಾದರೂ ಒಂದು ಜ್ಯೂಸ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನಾದರೂ ತಿಂದ್ಕೊಂಡ್ರೆ ಸ್ವಲ್ಪ ಗ್ರೋತು, ಅಂದರೆ ಬೇಬಿನೂ ಗ್ರೋತ್ ಆಗುತ್ತೆ, ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀವಿ. ಏನಂದರೆ ಇವಾಗ
ನಾವು ಡಬಲ್ ಊಟ ಮಾಡಬೇಕು ಅಂತ ಹೇಳ್ತಾರಲ್ವ, ಡಬಲ್ ಊಟ ಅಂತೂ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಊಟ ಮಾಡೋದೇ ಕಷ್ಟ, ಅದರಲ್ಲಿ ಡಬಲ್ ತಿನ್ನಬೇಕಂದ್ರೆ ಇದ್ದಿದ್ದೂ ಆಗಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಆ ಥರ ಗ್ರೋತ್ ಮಾಡ್ಕೋಬೋದು ನಾವು, ಬೇಗ ಆಗುತ್ತೆ, ಏನಿಲ್ಲ. ಸ್ವಲ್ಪ ಫ್ರೂಟ್ಸು ಚೆನ್ನಾಗಿ ತಿನ್ನಬೇಕು ಮೇಯ್ನು. ನನಗೆ ಮೇಯ್ನ್ ಪ್ರಾಬ್ಲಮ್ಮೇ ಅದೇ, ಈ ಜಂಕ್ ಫ್ರೂಟ್ ಕೊಟ್ಟರೆ ಬೇಕಾದ್ರೆ ತಿಂದ್ಬಿಡ್ತೀನಿ, ಫ್ರೂಟ್ಸ್ ತಿನ್ನೋಕ್ಕೆ ಕಷ್ಟ ಅನಿಸುತ್ತೆ. ಅದರಿಂದನೇ ಹಿಂಗಿದ್ದೀನಿ, ವೆಯ್ಟ್ ಆಗಿಬಿಟ್ಟಿದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದರೆ ಕ್ವಶನ್ನು ಏನದು ಸ್ಕ್ಯಾನಿಂಗಿಗೆ ಯಾವ್ಯಾವ ಸ್ಕ್ಯಾನಿಂಗ್ 1 ಮಂತಿಂದ 9 ಮಂತ್ಸ್ವರೆಗೂ ಸ್ಕ್ಯಾನಿಂಗ್ ಮಾಡಿಸಿದ್ದೀರಲ್ವ, ಅದೆಷ್ಟೆಷ್ಟು ಕಾಸ್ಟ್ ಇದೆ ಅಂತ ಕೇಳಿದ್ದಾರೆ. ಆದರೆ ನಾನು ಇವಾಗ ಸದ್ಯಕ್ಕೆ ಮಾಡಿಸಿರೋದು 4 ಸ್ಕ್ಯಾನ್ ಮಾಡಿಸಿದ್ದೀನಿ. ಫಸ್ಟು ಸ್ಕ್ಯಾನ್ ಬಂದು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಹೋಗಿ ಫಸ್ಟ್ ಒಂದು ಸ್ಕ್ಯಾನ್ ಮಾಡಿಸ್ದೆ. ಅದರಲ್ಲಿ ಕನ್ಫರ್ಮ್ ಆಗಿರಲಿಲ್ಲ. ನೀವು ಲಾಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನಾಗಿತ್ತು ಪ್ರಾಬ್ಲಮ್ ಅಂತ. ಆವಾಗ ನನಗೆ ಬರೀ ಅವರು 800 ರೂಪೀಸ್ ತೊಗೊಂಡಿದ್ದು ಫಸ್ಟು ಸ್ಕ್ಯಾನ್ಗೆ. ಮತ್ತು ಅದಾದಮೇಲೆ ಮತ್ತೆ 1 ಮಂತ್ ಬಿಟ್ಟು ಮಾಡಿಸಿದಾಗ ಹಾರ್ಟ್ ಬೀಟ್ ಬಂದಿತ್ತು. ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ ಅದೇ ಫಸ್ಟು ಸ್ಕ್ಯಾನ್ ಎಲ್ಲರೂ ಮಾಡೋದು, ಆದರೆ ನಂದು ಫಸ್ಟು ಸ್ಕ್ಯಾನಲ್ಲಿ ಹಾರ್ಟ್ ಬೀಟ್ ಬಂದಿರಲಿಲ್ಲ. ಅದಕ್ಕೆ 1 ಮಂತ್ ಬಿಟ್ಟು ಮತ್ತೆ ಮಾಡಿಸಿದಾಗ ಹಾರ್ಟ್ ಬೀಟ್ ಬಂದಿತ್ತು. ಅದಕ್ಕೂ ಅಷ್ಟೇ 800 ರೂಪೀಸ್ ತೊಗೊಳ್ತಾರೆ ಫಸ್ಟ್ ಸ್ಕ್ಯಾನು. ಅಂದರೆ ಎಲ್ಲ ಕಡೆನೂ ಸೇಮ್ ತೊಗೊಳ್ಳಲ್ಲ ನಾನು, ಯಾಕಂದರೆ ಚೇಂಜ್ ಮಾಡಿದ್ದೀನಲ್ವ ಬೇರೆ ಬೇರೆ ಪ್ಲೇಸಲ್ಲಿ, ಒಂದೊಂದರಲ್ಲಿ ಇನ್ನೂ ಜಾಸ್ತಿ ತೊಗೊಳ್ತಾರೆ. ನನಗೆ ಇವರು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಅಂದರೆ ಎಲ್ಲ ಡೀಟೇಲ್ ಕೊಟ್ಟರು ಅವರು 800 ತೊಗೊಂಡ್ರು, ಬೇರೆ ಕಡೆ 1000 ರೂಪೀಸು 1200 ಆ ಥರ ತೊಗೊಳ್ತಾರೆ. ನಾನು ಫಸ್ಟು ಒಂದು ಸ್ಕ್ಯಾನ್ ಮಾಡಿಸಿದ್ದೆ ಬೇರೆ ಕಡೆ, ಅವರು 1350 ಏನೋ ತೊಗೊಂಡ್ರು ಫಸ್ಟ್ ಸ್ಕ್ಯಾನ್ಗೆ. ಅದರಿಂದ ಹೇಳ್ತಾ ಇರೋದು, ಇವ್ರ ಹತ್ರ ಫಸ್ಟ್ ಸ್ಕ್ಯಾನಿಗೆ ಬಂದು ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ 800 ರೂಪೀಸ್ ತೊಗೊಳ್ತಾರೆ ಶ್ರೇಷ್ಠದಲ್ಲಿ. ಮತ್ತು ಸೆಕೆಂಡು ಬಂದು 3rd ಮಂತ್ ಸ್ಕ್ಯಾನ್ ಬರುತ್ತಲ್ವ, ಆ ಸ್ಕ್ಯಾನಿಗೆ ಬಂದು 1200 ಆಯಿತು. ಅದರಲ್ಲಿ ಅದೇ ಮೇಯ್ನು ಮಗು ಸ್ವಲ್ಪ ಡೆವಲಪ್ ಆಗಿರುತ್ತಲ್ವ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆದರೆ ಅದರಲ್ಲಿ ಅಷ್ಟು ಡೀಟೇಲಾಗೆಲ್ಲ ಕಾಣಿಸಲ್ಲ ಅಂತ. ಅಂದರೆ ಇವಾಗ ಕಿವಿ, ಕಣ್ಣು, ಮೂಗು ಎಲ್ಲ ಕಾಣಿಸ್ಬೋದು ಅದರಲ್ಲಿ, ಆದರೆ ಇನ್ನೂ ಹಾರ್ಟ್ ಎಲ್ಲನೂ ಅದರಲ್ಲಿ ಅಷ್ಟು ಗೊತ್ತಾಗಲ್ಲ. ಅದು ಒಂದು ಸ್ಕ್ಯಾನು. ಅದಕ್ಕೆ ಬಂದು NT ಸ್ಕ್ಯಾನಲ್ಲಿ 1200 ತೊಗೊಂಡಿದ್ರು. ಅದಾದಮೇಲೆ 3rd ಸ್ಕ್ಯಾನ್ ಬಂದು ಅನಾಮಲಿ ಸ್ಕ್ಯಾನು, ಅದು 5th ಮಂತ್ ಕಂಪ್ಲೀಟ್ ಆದಮೇಲೆ ಮಾಡಿಸ್ಕೊಳ್ಳೋ ಸ್ಕ್ಯಾನು. ಆ ಸ್ಕ್ಯಾನ್ ಅದರಲ್ಲಿ ಅದಕ್ಕೆ 1700 ತೊಗೊಂಡ್ರು. ಆಮೇಲೆ ಸದ್ಯಕ್ಕೆ ನನಗೆ ಇವು 3 ಪ್ರೈಸ್ ಅಷ್ಟೇ ಗೊತ್ತಿದೆ. ನೆಕ್ಸ್ಟ್ ಇನ್ನೂ ಸ್ಕ್ಯಾನ್ ಯಾವುದಕ್ಕೆ ಎಷ್ಟು ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಟೈಮು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದಾಗ ಯಾವುದಕ್ಕೆ ಎಷ್ಟೆಷ್ಟು ಅಂತ ತಿಳ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನೇನು ಪ್ರೈಸ್ ಇದೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅನಾಮಲಿ ಸ್ಕ್ಯಾನ್ಗೆ ಅಷ್ಟೇ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಇದು ತುಂಬ ಡೀಟೇಲಿಂಗಾಗಿ ಡೀಟೇಲಿಂಗಾಗಿ ಸ್ಕ್ಯಾನ್ ಮಾಡ್ತಾರಲ್ವ ಪ್ರತಿಯೊಂದೂ. ಇದೇನಿಲ್ಲ ಅಂದರೂ 3 hours ಆಗುತ್ತೆ ಕರೆಕ್ಟಾಗಿ ಆ ಸ್ಕ್ಯಾನ್ ಕಂಪ್ಲೀಟ್ ಆಗೋಕ್ಕೆ. ಅದರಿಂದ ಇದು ಅನಾಮಲಿ ಸ್ಕ್ಯಾನಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಕಾಸ್ಟ್ ಅಂತ ಹೇಳ್ಬೋದು. ಬಿಟ್ಟರೆ ಇನ್ನು ನಾರ್ಮಲ್ ಸ್ಕ್ಯಾನ್ಸ್ಗೆಲ್ಲನೂ ಕಮ್ಮಿನೇ ಇರುತ್ತೆ. ಇದು 700 ಇದೆ. ಅಂದರೆ ನನ್ನ ತಂಗಿನೂ ಮಾಡಿಸಿದಾಳಲ್ವ ಅದರಿಂದ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ ಅಂತ ಇರುತ್ತೆ. ಗ್ರೋತ್ ಸ್ಕ್ಯಾನ್ ಒಂದು 7 ಮಂತ್ಸಲ್ಲೇನೋ ಮಾಡ್ತಾರೆ, ಅದು 7 ಮಂತ್ಸಿಗೆ ಮಾಡೋದು. ಅದು ಬಂದು ಅದು ಅಷ್ಟೇ 1400 ಸಮಥಿಂಗ್ ಇರ್ಬೋದು ಅನ್ಕೋತೀನಿ. ಇನ್ನು ನೆಕ್ಸ್ಟು ಅದೆಲ್ಲ ಅಷ್ಟೇ ಕಮ್ಮಿನೇ ಇರುತ್ತೆ, 1200 ಇಲ್ಲ 1400 ಆ ಥರ ಇರುತ್ತೆ. ಅನಾಮಲಿ ಸ್ಕ್ಯಾನ್ ಮಾತ್ರ 1700 ಇರುತ್ತೆ, ಇನ್ನೆಲ್ಲನೂ ಕಮ್ಮಿನೇ. ಅದರಲ್ಲೂ HD 3D ಎಲ್ಲ ಮಾಡಿಸ್ತಾರಲ್ವ ಅದೆಲ್ಲ ಮಾಡಿಸೋದಕ್ಕೆ ಅದಕ್ಕಿನ್ನೂ ಎಕ್ಸ್ಟ್ರಾ ಆಗುತ್ತಂತೆ. ಅನಾಮಲಿ ಸ್ಕ್ಯಾನು, ಇದು ನಾರ್ಮಲ್ ಸ್ಕ್ಯಾನ್ ಬಂದು ನನಗೆ 1700 ರೂಪೀಸ್ ಹೇಳಿದ್ರು. ಅದನ್ನೇ ಸ್ವಲ್ಪ 3D ಸ್ಕ್ಯಾನ್ ಅಂತ ಮಾಡ್ತಾರೆ. 3D ಸ್ಕ್ಯಾನಿಗೆ ಬಂದ್ಬಿಟ್ಟು 3200 ಅಂತ ಹೇಳಿದ್ರು. ನನಗೆ ನಾರ್ಮಲ್ ಸ್ಕ್ಯಾನಲ್ಲೇ ಚೆನ್ನಾಗೇ ಕಾಣಿಸುತ್ತಲ್ವ, ಇನ್ನೇನಕ್ಕೆ 3D ಸ್ಕ್ಯಾನ್ ಎಲ್ಲ ಅಂತೇಳ್ಬಿಟ್ಟು ನಾನು ನಾರ್ಮಲ್ಲೇ ಮಾಡಿಸ್ಕೊಂಡೆ, ನನಗೇನು 3D ಬೇಡ ಅಂತ. ಅದು ನಿಮಗೆ ಯಾವ ಥರ ಸ್ಕ್ಯಾನ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾರ್ಮಲ್ ಸ್ಕ್ಯಾನು 3D ಸ್ಕ್ಯಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಾಡಿಸ್ಕೊಳ್ಳೋ ಸ್ಕ್ಯಾನಿಂಗ್ದು. ನೆಕ್ಸ್ಟು ಅದು ಬೇಕಾದರೆ ನಾನು ಅವ್ರ ಹತ್ರ ಕೇಳಿಬಿಟ್ಟು ಡೀಟೇಲಿಂಗಾಗಿ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಮತ್ತು ಇನ್ನೊಬ್ಬರು ಕೇಳಿದ್ರು ಏನಂದರೆ ಅದು ಕ್ವಶನ್ನು ಎಲ್ಲದಕ್ಕಿಂತ ದೊಡ್ಡ ಸ್ಕ್ಯಾನಿಂಗ್ ಯಾವುದು ಅಂತ. ಎಲ್ಲದಕ್ಕಿಂತ ದೊಡ್ಡ ಸ್ಕ್ಯಾನಿಂಗ್ ಅಂದರೆ ಅನಾಮಲಿ ಸ್ಕ್ಯಾನೇ ಅಂತಲೇ ಹೇಳ್ಬೋದು, ಯಾಕಂದರೆ ಅನಾಮಲಿ ಸ್ಕ್ಯಾನಲ್ಲೇ ಎಲ್ಲ ಗೊತ್ತಾಗೋದು.
ಅದಕ್ಕೆ ನೀವು ಅದಕ್ಕಿಂತ ಬೇಗ ಇನ್ನೂ ಬೇಗ ಅದನ್ನು ತಿಳ್ಕೊಬೋದು. ಅಂದರೆ ನೀವು 3rd ಮಂತಲ್ಲಿ ತಿಳ್ಕೊಬೋದು. ಅದಕ್ಕಿಂತ ಏನಂದರೆ ಟೆಸ್ಟ್, ಅದು ಬ್ಲಡ್ ಟೆಸ್ಟ್ ಬರುತ್ತೆ. ಡಬಲ್ ಮಾರ್ಕರ್ ಟೆಸ್ಟು, ತ್ರಿಬಲ್ ಮಾರ್ಕರ್ ಟೆಸ್ಟು, ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟು ಅಂತೆಲ್ಲ ಬರುತ್ತೆ. ನೀವು ಆ ಟೆಸ್ಟ್ ಮಾಡಿಸ್ಕೊಂಡ್ರೆ 3 ಮಂತ್ಸ್ಗೆ ಅದು 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಮಂತ್ಸಿಗೆ ಬಿದ್ದ ಮೇಲೆ ಇಲ್ಲ 13 ವೀಕ್ಸಲ್ಲಿ ಅನ್ಕೋತೀನಿ. 13 ವೀಕ್ಸ್ ಒಳಗಡೆ ಮಾಡಿಸ್ಕೋಬೇಕು. ಡಬಲ್ ಮಾರ್ಕ್ ಟೆಸ್ಟ್ ಬಂದು 13 ವೀಕ್ಸ್ ಒಳಗಡೆ ಮಾಡಿಸ್ಕೊಬೇಕು. ಅದ್ರ ಮೇಲೆ 13 ವೀಕ್ಸ್ ಆದಮೇಲೆ ಡಬಲ್ ಮಾರ್ಕ್ ಟೆಸ್ಟ್ ಮಾಡಲ್ಲ. ಅದು ಬಂದು 9 ವೀಕಿಂದ 13 ವೀಕ್ಸ್ ಒಳಗಡೆ ಮಾಡ್ತಾರೆ ಡಬಲ್ ಮಾರ್ಕರ್ ಟೆಸ್ಟು. ಅದು ಬಿಟ್ಟರೆ 13 ವೀಕ್ಸ್ ಆಗೋಗಿದೆ ಅಂತಂದರೆ ಆವಾಗ ನಿಮಗೆ ಡಬಲ್ ಮಾರ್ಕ್ ಟೆಸ್ಟು ಇಲ್ಲಾಂದರೆ ಕ್ವಾಟ್ರಿಬಲ್ ಮಾರ್ಕ್ ಟೆಸ್ಟ್ ಅಂತ ಸಜೆಷನ್ ಮಾಡ್ತಾರೆ. ನಂದು ಸೇಮ್ ಹಂಗೆ ಆಗಿತ್ತು. ಯಾಕಂದರೆ ನಂದು ಲಾಸ್ಟ್ ಒಂದು ಅಬ್ನಾರ್ಮಲ್ ಬೇಬಿ ಆಗಿರೋದ್ರಿಂದ ಈ ಸಾರಿ ನಾನು ಅದನ್ನು ತಿಳ್ಕೊಂಡು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಫಸ್ಟೇ ನನಗೆ ಡೆಲಿವರಿ ಆದಾಗೆ ಡಾಕ್ಟ್ರ್ ಹೇಳಿದರು, ನೆಕ್ಸ್ಟ್ ಟೈಮ್ ನೀನೇನಾದರೂ ಪ್ರೆಗ್ನೆಂಟ್ ಆದರೆ ನೀನು ಅದನ್ನ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಅದು ಆಗೋ ಚಾನ್ಸಸ್ ಇರುತ್ತೆ, ಪದೇ ಪದೇ ಆಗೋ ಚಾನ್ಸಸ್ ಇರುತ್ತೆ ಅದೇ ಥರನೇ. ಆದ್ದರಿಂದ ಒಂದು ಸ್ವಲ್ಪ ನೀವು ಗ್ಯಾಪು ಕೊಡಬೇಕಾಗುತ್ತೆ. ಮತ್ತು ಏನಾದರೂ ಪ್ರೆಗ್ನೆಂಟ್ ಆದ್ರೂ ಅದಕ್ಕೆ ನೀವು ಫಸ್ಟೇ ಟ್ರೀಟ್ಮೆಂಟ್ ತೊಗೋಬೇಕು. ಅದರಲ್ಲಿ ಫಸ್ಟೇ ಈ ಥರ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂತ ನನಗೆ ಫಸ್ಟೇ ಸಜೆಸ್ಟ್ ಮಾಡಿದರು. ನಾನು ಅದರಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅದಕ್ಕೆ ಫಸ್ಟು ಸ್ಕ್ಯಾನಿಂಗ್ ಅಂತ ಹೋಗಿದ್ದು. ಆಮೇಲೆ ಅದು ಏನೇನೋ ಆಗಿ ಲಾಸ್ಟಿಗೆ ಕನ್ಫರ್ಮ್ ಆಗಿ ಅದು ಡೇಟೇ ಎಕ್ಸ್ಚೇಂಜು. ನನಗೆ ಅದಕ್ಕೆ 1 ಮಂತು ಡಿಫ್ರೆಂಟ್ ಬಂದು ಇವಾಗ 13 ವೀಕ್ಸಲ್ಲಿ ಹೋಗಿದ್ದೀನಿ ಸ್ಕ್ಯಾನಿಂಗ್ ಡಬಲ್ ಮಾರ್ಕ್ ಟೆಸ್ಟ್ ಮಾಡೋಕ್ಕೆ. ನೋಡಿದ್ರೆ 14 ವೀಕ್ಸ್ ಆಗಿ 3 ಡೇಸ್ ಆಗಿದೆ ಅಂತ ಬಂದ್ಬಿಡ್ತು ಸ್ಕ್ಯಾನಿಂಗಲ್ಲಿ. ಗ್ರೋತ್ ನೋಡಿ ಅಷ್ಟು ಬೇಗ ಗ್ರೋತ್ ಆಗೋಗಿದೆ. ಅದು 13 ವೀಕ್ಸಲ್ಲಿ 14 ವೀಕ್ಸ್ 2 ಡೇಸಲ್ಲಿ. ನಾನು ಇನ್ನು 13 ವೀಕ್ಸ್ ಅಷ್ಟೇ ಅಂದ್ಕೊಂಡು ನಾನು ಹೋಗಿರೋದು. ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದೆ. ಇವಾಗ ನಾವು ಮಾಡಿದ್ರೂ ಅದು ಗೊತ್ತಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, 15 ವೀಕ್ಸ್ ಕಂಪ್ಲೀಟ್ ಆದಮೇಲೆ ಬನ್ನಿ ಅಂತ ಅಂದರು. 15 ವೀಕ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಅವರೇ ಫೋನ್ ಮಾಡಿದ್ರು ನನಗೆ. ಅಂದರೆ ಅವರು ಲೆಕ್ಕ ಇಟ್ಕೊಂಡಿರ್ತಾರಲ್ಲ ಇವಾಗ 14 ವೀಕ್ಸ್ 2 ಡೇಸ್ ಅಂತ. ಆಮೇಲೆ ಅವರು ಅದಕ್ಕೆ ಲೆಕ್ಕ ಮಾಡಿಕೊಂಡು ಫೋನ್ ಮಾಡ್ತಾರೆ ಅವರೇನೆ, ಬ್ಲಡ್ ಟೆಸ್ಟಿಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಫೋನ್ ಮಾಡಿದರು. ಈ ಥರ ನಾಳೆ ಬಂದು ನೀವು ಬ್ಲಡ್ ಟೆಸ್ಟು ಮಾಡಿಸ್ಕೊಂಡು ಹೋಗಿ ಅಂತ. ಅದು ಊಟ ಏನೂ ಮಾಡಿರಲಿಲ್ಲ, ಟಿಫನ್ ಏನು ತಿಂದಿರ ಬರಬೇಕು, ಖಾಲಿ ಹೊಟ್ಟೆಲಿ ಬರಬೇಕು ಅಂತ ಹೇಳಿದರು ಕ್ವಾಟ್ರಿಬಲ್ ಮಾರ್ಕ್ ಟೆಸ್ಟ್ ಮಾಡ್ಸೋಕ್ಕೆ. ಸರಿ ಅಂತೇಳ್ಬಿಟ್ಟು ಬೆಳಗ್ಗೆನೇ ಹೋಗಿದ್ದೆ. ನಾನು ಹೋಗ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಬಂದೆ. ಅದು ಬರೋಕ್ಕೆ 2 ಡೇಸ್ ಏನೋ ಆಗುತ್ತೆ. 2 ಡೇಸ್ ಆದಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಆಮೇಲೆ ಹೋಗಿ ಅದು 15 ಡೇಸ್ ಆದಮೇಲೆ ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತ. ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಬರೀ 2 ಟೆಸ್ಟ್ ಇರುತ್ತಂತೆ. ಈ ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತಂದರೆ 4 ಟೆಸ್ಟ್ಗಳಿರುತ್ತಂತೆ. ಅಂದರೆ 2ಕ್ಕಿಂತ ಜಾಸ್ತಿ ಇನ್ನೂ ಡೀಟೇಲಿಂಗಾಗಿ ಗೊತ್ತಾಗುತ್ತೆ ಅಂತ. ಅದರಲ್ಲಿ ಏನು ಅಂತಂದರೆ ಏನು ಪ್ರಾಬ್ಲಮ್ ಏನಾದರೂ ಇದ್ದರೆ ಅದರಲ್ಲಿ ನಂಬರ್ಸ್ ಏನೋ ಜಾಸ್ತಿ ತೋರಿಸುತ್ತಂತೆ. ನಾನು ಮಾಡಿಸಿದ್ನಲ್ವ, ಅವ್ರು ನನಗೆ ಅದು ಹೇಳಿದ್ರು ನಿಮ್ಮದೆಲ್ಲ ನಾರ್ಮಲ್ಲಾಗಿದೆ ಅಂತ. ಅದು ರಿಪೋರ್ಟ್ ಒಂದು ಸತಿ ತೋರಿಸ್ತೀನಿ. ಅವ್ರು ಎಲ್ಲಿ ಜಾಸ್ತಿ ಬರುತ್ತೆ ಅಂದರೆ ನೋಡಿ, ಇದೇನೆ 2nd ಸೆಮಿಸ್ಟರಲ್ಲಿ ಮಾಡಿಸಿರೋದು. ಈ ಮಾರ್ಕರ್ AFP ಅಂತ ಇದೆ ಅಲ್ವಾ, ಇದು 26 ಏನೋ ಇದೆ ನನಗೆ. ಅದೇನಾದರೂ ಪ್ರಾಬ್ಲಮ್ ಇದೆ ಈ ಬೇಬಿಗೆ ಮುಂದೆ, ಅಂದರೆ ಹುಟ್ಟಿದ ಮೇಲೇನೂ ಪ್ರಾಬ್ಲಮ್ ಬರುತ್ತೆ ಅನ್ನೋಂಗಿದ್ರೆ ಇವಾಗಲೇ ಅದರಲ್ಲಿ ಗೊತ್ತಾಗ್ಬಿಡತ್ತೆ. ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟಲ್ಲಿ ಬೆಸ್ಟ್ ಅಂದರೆ ಅದನ್ನು ಮಾಡಿಸ್ಕೊಳ್ಳೋದು ತುಂಬ ಬೆಸ್ಟು, ಮಾಡಿಸ್ಕೊಂಡ್ಲೇಬೇಕದು. ನಾರ್ಮಲಾಗಿ ನೀವು ಫಸ್ಟ್ ಬೇಬಿ ಆಗಿರಲಿ, ಸೆಕೆಂಡ್ ಬೇಬಿ ಆಗಿರಲಿ, ನೀವು ಒಂದು ಸತಿ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಏನೇ ಪ್ರಾಬ್ಲಮ್ ಇದ್ರೂ ನಿಮಗೆ ಫಸ್ಟೇ ಗೊತ್ತಾಗುತ್ತೆ. ಹೋದರೆ ಹೋಗಲಿ ಒಂದು ಸ್ವಲ್ಪ ದುಡ್ಡು, ಏನಂದರೆ ಅದಕ್ಕೊಂದು 3800 ರೂಪಾಯಿನೋ ತೊಗೊಂಡ್ರು ಗೈಸು ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟ್ಗೆ. ಹೋದರೆ ಹೋಗಲಿ, ಮಾಡಿಸ್ಕೊಳ್ಳೋದು ಬೆಸ್ಟ್ ಅಲ್ವಾ. ಅಂದರೆ ಫ್ಯೂಚರಲ್ಲಿ ಮಗು ಒಂದೊಂದು ಮಕ್ಕಳು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ. ಕುತ್ಕೊಂಡಿರ್ತಾರೆ ಅವರು. ಚಿಕ್ಕ ಮಕ್ಕಳಿದ್ದಾಗ ನಾವು ಅವ್ರ ಸೇವೆ ಮಾಡ್ತೀವಿ, ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ. ದೊಡ್ಡೋರಾದಮೇಲೆ ಮಾಡಬೇಕಂದ್ರೆ ತುಂಬ ಕಷ್ಟ, ಎತ್ತೋದು ಇಳಿಸೋದು ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ನೋಡಿದ್ದೀನಿ. ಅದರಿಂದ ಹೇಳ್ತಾ ಇದ್ದೀನಿ. ಅದ್ರ ಬದಲು ನೀವು ಈ ಥರ ಒಂದು ಟೆಸ್ಟ್ ಮಾಡಿಸ್ಕೊಬಿಟ್ರೆ ಮುಂದೆ ಏನು ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡಿಸ್ಕೊಂಡು
ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಏನಂದರೆ 3 ಮಂತ್ಸಲ್ಲೇ ಗೊತ್ತಾದರೆ ಇನ್ನೂ ಬೆಸ್ಟು. ಡಬಲ್ ಮಾರ್ಕ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. 3 ಮಂತ್ಸಲ್ಲಿ ಇನ್ನೂ ಬೇಬಿ ಅಷ್ಟೊಂದು ಗ್ರೋತ್ ಆಗಿರಲ್ಲ, ಇಂಪ್ರೂವ್ ಆಗಿರಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವಾಗ ನಮಗೇನು ಅನಿಸಲ್ಲ. 5 ಮಂತ್ಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ ಥರ ಏನಾದರೂ ಗೊತ್ತಾಗ್ಬಿಟ್ರೆ ಅಂದರೆ ಆ ಕಷ್ಟ ಏನಂತ ನನಗೆ ಗೊತ್ತಿದೆ. ಒಂದೊಂದು ಸತಿ ಆ ಏಜಲ್ಲಿ ನನ್ನ ಜೊತೆ ಪ್ರೆಗ್ನೆಂಟ್ ಇದ್ರಲ್ಲ, ಅವ್ರಿಗೆಲ್ಲ ಮಕ್ಕಳಾಗಿದ್ದಾವೆ ಇವಾಗ. ಆ ಮಕ್ಕಳು ಏನೇನು 4 ವರ್ಷ ಮೇಲೆ ಆಗಿದೆ ಮಕ್ಕಳಿಗೆ. ಒಂದು 4 ವರ್ಷ ಕಂಪ್ಲೀಟಾಗಿ 5 ವರ್ಷ ಅಂದ್ಕೊಳ್ಳಿ. ಆ ಮಕ್ಕಳನ್ನೆಲ್ಲ ನೋಡಿದಾಗೆಲ್ಲ ನನ್ನ ಮಗು ಇದ್ದಿದ್ರೆ ಇಷ್ಟುದ್ದ ಇರ್ತಿತ್ತು, ಈ ಥರ ಇರ್ತಿತ್ತು ಅನ್ನೋದೊಂದು ಇಮೇಜ್ ಮಾಡ್ಕೋತಾ ಇರ್ತೀನಿ. ಆದ್ದರಿಂದ ನನಗದು ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅದರಿಂದ ಏನೇ ಆಗಲಿ ನೀವು ಫಸ್ಟಲ್ಲೇ ಹೊಟ್ಟೆಲಿದ್ದಾಗೇ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಿಂದ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಡಬಲ್ ಮಾರ್ಕ್ ಟೆಸ್ಟು ನೀವೆಷ್ಟು ಸ್ಕ್ಯಾನಿಂಗ್ ಮಾಡಿಸಿದ್ರು ಅಷ್ಟೇ, ಡಬಲ್ ಮಾರ್ಕ್ ಟೆಸ್ಟು ಕ್ವಾಟ್ರಿಬಲ್ ಮಾರ್ಕ್ ಟೆಸ್ಟು ಅವೆರಡೂ ಮಾತ್ರ ಮಿಸ್ ಮಾಡ್ದಿರ ಮಾಡಿಸ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ದರೂ ನಮಗೆ ಗೊತ್ತಾಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಅದು ಪ್ರಾಬ್ಲಮ್ ಆಗಿ, ಅಂದರೆ ನಾರ್ಮಲಾಗಿ ನನ್ನ ಮಗಳು ಚೆನ್ನಾಗೇ ಹುಟ್ಟಿದ್ಲಲ್ಲ ಫಸ್ಟ್ನೇದು, ನಮಗೆ ಎರಡನೇದಕ್ಕೆ ಐಡಿಯಾ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ, ಗೊತ್ತೇ ಇರಲಿಲ್ಲ. ಅಂದರೆ ಅವಾಗೆಲ್ಲ ಈ ಥರ ಅಷ್ಟೊಂದು ಕೇಸಸ್ ಇರಲಿಲ್ಲ ಗೈಸ್. ಆಮೇಲೆ ಬರ್ತಾ ಬರ್ತಾ ಯಾರಿಗೆ ನೋಡಿದ್ರೂ ಅದೇ ಪ್ರಾಬ್ಲಮ್ಮೇ. ನಾವು ಹೋಗಿ ನಮ್ಗೆ ಯಾಕೆ ಈ ಥರ ಆಯಿತು ಅಂತ ಕೇಳಿದ್ದಕ್ಕೆ ಅವ್ರು ನಮ್ಗೆ ಹೇಳಿದ ಒಂದೇ ರೀಸನು, ರಿಲೇಷನಲ್ಲಿ ಮದುವೆ ಆಗಿದ್ದೀರಾ ಅಂತ. ಇವಾಗ ರಿಲೇಷನಲ್ಲಿ ಮದುವೆ ಆಗಿರೋರು ಎಷ್ಟೋ ಜನ ಚೆನ್ನಾಗೇ ಇದ್ದಾರೆ. ಇವಾಗ ರಿಲೇಷನ್ ಅಲ್ದಿರೋರ್ಗು ಆ ಥರ ಪ್ರಾಬ್ಲಮ್ ಆಗಿದೆ. ಅದು ಏನಕ್ಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಡಾಕ್ಟರ್ಸ್ ಹೇಳಿದ್ದು, ನೀವು ರಿಲೇಷನಲ್ಲಿ ಮದುವೆ ಆಗಿದ್ದೀರಲ್ಲ ಅದಕ್ಕೆ ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ಅಂದರು. ರೀಸನ್ ಏನು ಅಂತ ಹೇಳೇ ಇಲ್ಲ ಅವರು. ಅಷ್ಟೇ, ನಾವಿನ್ನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ, ಸುಮ್ಮನೆ ಆಗೋದ್ವಿ. ಬೇಜಾರಾಗೋಯ್ತು ನಮಗೂ. ಎಷ್ಟು ಕಷ್ಟಪಟ್ಟಿದ್ವಿ ನಾವು. ಒಂದು 5 ತಿಂಗಳು ಅಂತಂದರೆ ಎಷ್ಟು ಆಸೆ ಇಟ್ಕೊಂಡಿರ್ತೀವಿ ಆದರೆ ಅಂತ. ಅದರಲ್ಲೂ ಗಂಡು ಮಗು ಆಗಿತ್ತು, ಒಂದು ಹೆಣ್ಮಗು ಒಂದು ಗಂಡು ಮಗು. ಹೆಂಗೋ ನೆಮ್ಮದಿಯಾಗಿ ಇಬ್ಬರು ಇಷ್ಟೊತ್ತಿಗೆ ಅದು 5 ವರ್ಷ ಮಗು ಆಗಿರ್ತಿತ್ತು. ಇಷ್ಟೆಲ್ಲ ಕಷ್ಟಪಡೋಷ್ಟೇ ಇರ್ತಾ ಇರಲಿಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ನೋಡಬೇಕು ಮತ್ತು ಆ ಥರ. ಅದರಿಂದ ಹೇಳೋದು, ಫಸ್ಟೇ ನೀವು ಯಾವುದಕ್ಕೂ ಸ್ಕ್ಯಾನಿಂಗ್ಗಳು ಕರೆಕ್ಟಾಗಿ ಟೈಮ್ ಪ್ರಕಾರ ಮಾಡಿಸ್ಕೋಬೇಕು. ಮತ್ತು ಅದು ಟೆಸ್ಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಮಾಡಿಸ್ಕೊಳ್ಳಿ. ಡಬಲ್ ಮಾರ್ಕ್ ಟೆಸ್ಟು 3 ಮಂತ್ಸ್ ಒಳಗಡೆ ಮಾಡಿಸ್ಕೊಳ್ಳಿ. ಇಲ್ಲ ಡಬಲ್ ಮಾರ್ಕ್ ಟೆಸ್ಟು ಮಾಡಿಸ್ಕೊಳ್ಳಿ. ಮತ್ತು ಕ್ವಾಟ್ರಿಬಲ್ ಮಾರ್ಕು ಇಲ್ಲ ತ್ರಿಬಲ್ ಮಾರ್ಕ್ ಟೆಸ್ಟು ಅವೆಲ್ಲ ಮಾಡಿಸ್ಕೊಳ್ಳಿ, ಒಳ್ಳೆಯದು. ಮತ್ತು ನೆಕ್ಸ್ಟು ಕ್ವಶನ್ ಬಂದು, ನಿಮಗೆ ಬೇಬಿ ಮೂಮೆಂಟ್ಸು, ಸೆಕೆಂಡ್ ಬೇಬಿ ಮೂಮೆಂಟ್ಸು ಯಾವ ಕಡೆ ಇದೆ ಅಂತ ಕೇಳ್ತಿದ್ದಾರೆ. ನನಗೆ ಬೇಬಿ ಮೂಮೆಂಟ್ಸು ಒಂದೊಂದು ಸತಿ ಒಂದೊಂದು ಕಡೆ ಬರ್ತಾಯಿದೆ. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಮತ್ತು ಅದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ. ಸ್ಟಾರ್ಟ್ ಆಗಿದ್ದು ಬಂದು 4 ಮಂತ್ಸ್ ಕಂಪ್ಲೀಟ್ ಆಗಿ 5ಗೆ ಬಿದ್ದ ಮೇಲೆ ಸ್ಟಾರ್ಟ್ ಆಯಿತು. ಆದರೆ ಡೈಲಿ ಇರ್ತಾ ಇರಲಿಲ್ಲ ಅದು, ಅಂದರೆ ಎನಿ ಟೈಮ್ ಇರ್ತಾ ಇರಲಿಲ್ಲ. ಜಸ್ಟು ಅವಾಗ ದಿನಕ್ಕೆ 1 ಸಾರಿನೋ 2 ಸಾರಿನೋ ಸುಮ್ಮನೆ ಹಂಗೆ ಏನೋ ಒಂಥರ ಬಬಲ್ ಥರ ಸುಮ್ಮನೆ ಹಿಂಗೆ ಟಚ್ ಆಗ್ತಿತ್ತು. ಬಟರ್ಫ್ಲೈ ಮೂಮೆಂಟ್ ಅಂತಾರಲ್ಲ ಆ ಥರ. ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆವಾಗ ನನಗೆ ಕನ್ಫ್ಯೂಸ್ ಆಗೋದು, ನಾನೇ ಹಿಂಗೆ ಟಚ್ ಮಾಡ್ಕೊತಾ ಇದ್ದೆ, ಏನು ಒಂದು ಸತಿ ಆಗುತ್ತೆ ಮತ್ತು ಸುಮ್ಮನೆ ಆಗ್ಬಿಡುತ್ತಲ್ಲ ಹೆಂಗೆ ಅಂತ. ನನಗೊಂದು ಸ್ವಲ್ಪ ಅದು ಟೆನ್ಷನ್ ಆಗ್ತಾಯಿತ್ತು, ಏನು ಬೇಬಿ ಮೂಮೆಂಟೇ ಆಗ್ತಾಯಿಲ್ಲ ಅಂತ. ಆಮೇಲೆ ಒಂದು 5th ಮಂತು ಕಂಪ್ಲೀಟ್, ಇನ್ನೊಂದು ವೀಕಲ್ಲಿ 5th ಮಂತ್ ಕಂಪ್ಲೀಟ್ ಆಗುತ್ತೆ, 6th ಮಂತಿಗೆ ಬರುತ್ತೆ ಅನ್ನೋ ಟೈಮ್ಗೆ ಸ್ಟಾರ್ಟ್ ಆಯಿತು ನೋಡಿ. ಡಿಶುಮು ಇವಾಗ ಜಾಸ್ತಿನೇ ಮೂಮೆಂಟ್ಸ್ ಆಗ್ತಾಯಿದೆ. ಅಂದರೆ ಕೆಳಗಡೆ ಹೊಟ್ಟೆ ಇದಲ್ವಾ, ಅಲ್ಲಿ ಜೋರಾಗಿ ಮೂಮೆಂಟ್ಸ್ ಇದೆ. ಅಂದರೆ ಕಾಲಲ್ಲಿ ಒದಿಯೋ ಥರ ಅನಿಸುತ್ತೆ. ಮೇಲೆಗಡೆಗೆ ರೈಟ್ ಸೈಡೇ ಇವಾಗಲೂ ನನಗೆ ಮೂಮೆಂಟ್ ಇರೋದು. ನನ್ನ ಮಗಳಿಗೂ ರೈಟ್ ಸೈಡೇ ಇತ್ತು, ಇವಾಗೂ ರೈಟ್ ಸೈಡೇ ಮೂಮೆಂಟ್ಸ್ ಇದೆ. ಮೇಲೆ ಸುಮ್ಮನೆ ಕೈಯಲ್ಲಿ ಇದು ಮಾಡ್ತಾರಲ್ವ, ಆ ಕೈ ಇದೆ ಏನೋ ಅನಿಸುತ್ತೆ. ಅದು ಅಷ್ಟೊಂದೇನು ಜೋರಾಗಿ ಇದು ಮಾಡಲ್ಲ, ಸ್ವಲ್ಪ. ಆದರೆ ಕೆಳಗಡೆ ಹೊಟ್ಟೆ ಇದಲ್ವ, ಅಲ್ಲಿ ಮಾತ್ರ ಜಾಸ್ತಿ ಒಂಥರ ಹಿಂಗೇನಾದರೂ ಹಿಂಗೆ ಕೈ ಇಟ್ಟಾಗ ನಾವು ಅದ್ರ ಮೇಲೆ ಕೈಗೇ ಹಿಂಗೆ ಟಚ್ ಆಗುತ್ತೆ, ಆ ಥರ ಮೂಮೆಂಟ್ ಆಗ್ತಾಯಿದೆ. ಒಂದು ಸ್ವಲ್ಪ ಮೂಮೆಂಟ್ಸು ಜಾಸ್ತಿನೇ ಇದೆ. ಅಂದರೆ ಮೂಮೆಂಟ್ಸು ನಮಗೆ ಬರಬೇಕು ಅಂದರೆ 5 ಮಂತ್ಸ್ ಕಂಪ್ಲೀಟ್ ಆಗಲೇಬೇಕು ಅಂತಾರೆ. ನನಗೆ 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಆಯಿತು, ಆದರೆ ಅಷ್ಟೊಂದಿಲ್ಲ.
ಸುಮ್ಮನೆ ಏನೋ ಜಸ್ಟು ಅವಾಗ ಮಾತ್ರ ಆ ಥರ ಆಗ್ತಿತ್ತು. ಅಷ್ಟು ಬಿಟ್ಟರೆ ಈ 5 ಮಂತ್ ಕಂಪ್ಲೀಟ್ ಆದಮೇಲೆ ಜಾಸ್ತಿ ಮೂಮೆಂಟ್ಸ್ ಇದೆ ಇವಾಗಂತೂ ಏನಾದರೂ ಒಂದು ಸ್ವಲ್ಪ ಹೊಟ್ಟೆಗೆ ಊಟ ಏನಾದರೂ ಸ್ವಲ್ಪ ಲೇಟಾಗಿ ಆಯಿತು ಅಂದ್ಕೊಳ್ಳಿ, ಸ್ಟಾರ್ಟ್ ಆಗಿಬಿಡುತ್ತೆ. ಹೆಂಗೆ ಅಂತಂದರೆ ಒದ್ದಾಡ್ಬಿಡ್ತೈತೆ. ಏನಾದರೂ ತಿಂದ್ಬಿಡ್ಬೇಕು, ತಿಂದ್ರೇ ಸಮಾಧಾನ ಆಗೋದು. ಮತ್ತು ನಾನು ಏನೇ ಟೀ ಕಾಫಿ ಕುಡಿದ್ರು ಮತ್ತು ಏನಾದರೂ ಜ್ಯೂಸ್ ಕುಡಿದ್ರು ಏನಾದರೂ ತಿಂದರೆ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ನಾನು ಏನು ತಿಂದರೂ ಏನು ಮಾಡಿದ್ರು ಅದು ಮೂಮೆಂಟ್ಸ್ ಆಗ್ತಿರಲಿಲ್ಲ. ಇವಾಗ ಏನಾದರೂ ತಿಂದಾಗ ಮೂಮೆಂಟ್ಸ್ ಆಗೇ ಆಗುತ್ತೆ. ಏನಾದರೂ ತಿಂದರೆ ಮೂಮೆಂಟ್ಸ್ ಆಗುತ್ತೆ, ಇಲ್ಲಾಂದರೆ ಮಲ್ಕೊಂಡಿರುತ್ತೇನೋ ಗೊತ್ತಿಲ್ಲ, ಆಗುತ್ತೆ. ಮೂಮೆಂಟ್ಸು ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಅಂದರೆ ಫಸ್ಟ್ ಬೇಬಿಗೂ ಈ ಬೇಬಿಗೂ ಏನೇನು ಡಿಫ್ರೆನ್ಸ್ ಇದೆ, ಆ ಬೇಬಿಗೂ ಈ ಬೇಬಿಗೂ ಅಂತ ಕೇಳ್ತಿದ್ರಿ. ಅದು ಏನಿದೆ ಅಂತಂದ್ಬಿಟ್ಟು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಫಸ್ಟ್ ಬೇಬಿಗೂ ಈ ಬೇಬಿಗೂ ಏನೇನು ಡಿಫ್ರೆನ್ಸ್ ಇದೆ, ಏನೇನು ಸಿಮ್ಟಮ್ಸು ಚೇಂಜಸ್ ಇದೆ, ಏನು ಸೇಮ್ ಇದೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ ನೋಡ್ತಾಯಿರಿ, ಎಂಜಾಯ್ ಮಾಡಿ. ಮತ್ತು ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕು, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇವಾಗ ಒಂದು ಹೊಸ ಆಪ್ಷನ್ ಬಂದಿದೆ, ಐಪ್ ಅಂತ. ಕಾಮೆಂಟ್ ಹತ್ರನೇ ಹಿಂಗೆ ಸ್ಲೈಡ್ ಮಾಡಿದ್ರೆ ಐಪ್ ಅಂತ ಬಂದಿರುತ್ತೆ, ಹೈಪ್ ಮಾಡಿಬಿಡಿ. ಹಂಗೇ ಇದು ಕಾಮೆಂಟ್ಸ್ ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಮಾಡಿ, ನೆಕ್ಸ್ಟು ನಾನು ಅದೇ ಥರ ಆನ್ಸರ್ ಮಾಡ್ತೀನಿ. ನನಗೂ ನೀವು ಕ್ವಶನ್ಸ್ ಎಲ್ಲ ಕೇಳ್ತಿದ್ರೆ ನನಗೂ ಆನ್ಸರ್ ಮಾಡೋಕ್ಕೆ ಖುಷಿ ಆಗುತ್ತೆ. ಅದರಿಂದ ರಿಪೋರ್ಟು ಒಬ್ಬರು ಕೇಳಿದ್ರು, ನೀವು ಉಲ್ಟಾ ಇಟ್ಕೊಂಡಿದ್ದೀರಾ, ಫಸ್ಟು ರಿಪೋರ್ಟು ಕರೆಕ್ಟಾಗಿ ತೋರಿಸಿ ಅಂತ. ತೋರಿಸ್ತೀನಿ ಅದನ್ನು ಇನ್ನೊಂದು ಸತಿ ನಿಮಗೆ. ಅಂದರೆ ನಾನು ಅದನ್ನು ರಿಪೋರ್ಟು ಫುಲ್ಲು ಅದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸಿದ್ರೂ ಅದು ನಾರ್ಮಲಿ ಗೊತ್ತಾಗಲ್ಲ. ನಾನು ಹೇಳ್ತಾ ಇದ್ನಲ್ವ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡೆ ಅಲ್ವಾ ಹೇಳಿದ್ದು. ಅದರಲ್ಲಿ ಮೇನ್ ಏನೇನು ಬೇಕೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳಿದ್ದೀನಿ. ನಿಮಗೆ ನಾನು ರಿಪೋರ್ಟ್ ಫುಲ್ಲು ನೋಡಬೇಕು ಅಂತಂದರೆ ಎಲ್ಲ ಸ್ಕ್ಯಾನಿಂಗು ಆದಮೇಲೆ ಒಂದೇ ಸತಿ ಎಲ್ಲ ರಿಪೋರ್ಟ್ಸು ನೀಟಾಗಿ ತೋರಿಸೋಣ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಲಾಸ್ಟ್ ಟೈಮು ಹಂಗೆ ರಿಪೋರ್ಟ್ ತೋರ್ಸೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೇ ನಾನೇನು ಮಾಡೋಣ, ನೆಕ್ಸ್ಟ್ ಎಲ್ಲ ಬಂದಮೇಲೆ ಯಾವ್ಯಾವ ಮಂತಲ್ಲಿ ಏನೇನು ಇದೆ ರಿಪೋರ್ಟ್ ಅದರಲ್ಲಿ ಹೆಂಗಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಓಕೆ, ನೋಡಿದ್ರಲ್ವ ಈ ವಿಡಿಯೋ ಇಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಐಪ್ ಆಪ್ಷನ್ ಇದೆ, ಅದನ್ನು ಮಿಸ್ ಮಾಡ್ದಿರಾ ಕ್ಲಿಕ್ ಮಾಡಿ. ಓಕೆ ಗೈಸ್, ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.